ನಮಸ್ಕಾರ. ಧಾವನಂ ಅರ್ಪಿಸುವ ಆನಂದಯಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಯುದ್ಧದಲ್ಲಿ ಹಲವರಿದ್ದರೂ ಶ್ರೀಕೃಷ್ಣ ಅರ್ಜುನನಿಗೆ ಮಾತ್ರ ಗೀತೋಪದೇಶ ಮಾಡ್ದ. ಯಾಕಂದ್ರೆ ಯಾವುದೇ ಉಪದೇಶ ಮಾಡಿದ್ರೂ ಅದನ್ನ ಸ್ವೀಕರಿಸುವ ಮನೋಧರ್ಮ ಇರಬೇಕು. ಹಾಗಾದಾಗಲೇ ಉಪದೇಶದ ಮಹತ್ವ ಅರ್ಥವಾಗುತ್ತೆ. ಹೀಗೆ ಉಪದೇಶ, ಅದರಲ್ಲೂ ಗೀತೋಪದೇಶದ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ಶ್ರೀ ಶ್ರೀ ರವಿಶಂಕರ ಗುರೂಜಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಗೀತೆಯ ಉಪದೇಶ ಆಗಿದ್ದು ಒಬ್ಬನಿಗೆ ಮಾತ್ರ. ಅದರಿಂದ ಗೀತೆ ಕೇಳಬೇಕಾದ್ರೆ ಅರ್ಜುನನಾಗಬೇಕು. ಒಬ್ರಿಗೆ ತಾನೇ ಗೀತೆಯ ಉಪದೇಶ ಆಗಿದ್ದು. ಅಷ್ಟು ದೊಡ್ಡ ಯುದ್ಧ ರಂಗದಲ್ಲಿ ಎಲ್ಲರಿಗೂ ಗೀತೆ ಹೇಳಿಲ್ಲ, ಒಬ್ಬರಿಗೆ ಹೇಳಿದ್ದು. ಒಬ್ಬರಿಗೆ ಹೇಳಬೇಕು ಅಂದರೆ ಆತ್ಮೀಯತೆಯಿಂದ. ಹಾಗೆ ನಾವು ಗುಂಪಿನಲ್ಲಿ ಕೂತ್ಕೊಂಡು ಗೀತೆ ಕೇಳ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ನಮಗೆ ಗೀತೆ ತಲೆಗೆ ಬರೋದಿಲ್ಲ. ಹಾಗೆ ಹೇಳೋರು ಕೂಡ ನಾವೇನೋ ಒಂದು ದೊಡ್ಡ ಸಮೂಹಕ್ಕೆ ಗೀತೆ ಹೇಳ್ತಾ ಇದ್ದೀವಿ ಅಂತ ಅಂದರೆ ಅಲ್ಲೂ ಜ್ಞಾನದ ಪ್ರವಾಹ ಆಗೋಲ್ಲ. ಹೇಳೋರು ಕೇಳೋರು ಇಬ್ಬರು ನಾವು ಮಾತ್ರ ಇದ್ದೀವಿ, ಬೇರೆ ಯಾರೂ ಇಲ್ಲ ಅಂತ ಎಲ್ಲರೂ ಮರ್ತು ಬಿಡಬೇಕು. ಆಗ ನಿಜವಾದ ಗೀತೆಯ ಅರ್ಥ ಮನದಟ್ಟಾಗ್ತದೆ. ಕೆಲವು ಸಲ ನೋಡಿ, ನೀವು ಶಬ್ದಗಳನ್ನ ಕೇಳ್ತೀರಾ, ಆದರೆ ಆ ಶಬ್ದದ ಅರ್ಥ ಮನಸ್ಸಿಗೆ ಭಾಸವಾಗೋದಿಲ್ಲ. ಬುದ್ಧಿಗೇನೋ ಸ್ವಲ್ಪ ಗೊತ್ತಾದಂಗೆ ಆಗ್ತದೆ, ಆದರೆ ಅದು ಮನಸ್ಸಿನಲ್ಲಿ ಪರಿವರ್ತನೆ ತಂದು ಕೊಡೋದಿಲ್ಲ. ಹೌದಲ್ಲ? ಹೌದೋ ಅಲ್ಲ? ಹೌದು. ಎಷ್ಟೋ ಸಲ ಹೇಳ್ತೇವೆ, ಎಲ್ಲ ಕೇಳಿದ್ದೀವಿ, ಆದರೆ ಏನೋ ಜೀವನದಲ್ಲಿ ಬರ್ತಾ ಇಲ್ಲಲ್ಲ ಅಂತೀವಿ. ಸಂಸ್ಕೃತದಲ್ಲಿ ಒಂದು ಶಬ್ದ ಹೇಳ್ತಾರೆ, ಒಂದು ವಾಕ್ಯ ಇದೆ, ಋಷೀನಾಂ ಯತಚಿತ್ತಾನಾಂ ವಾಚಮರ್ಥೋನು ಧಾವತೆ ಅಂತ. ಯತಚಿತ್ತರಾಗಿದ್ದಾಗ ಅದರ ಹಿಂದೆ, ಶಬ್ದದ ಹಿಂದೆ ಅರ್ಥವು ತನ್ನಷ್ಟಕ್ಕೆ ತಾನೇ ಬರ್ತದೆ. ಆದ್ದರಿಂದ ಹೇಳೋರು ಅಷ್ಟೇ, ಕೇಳೋರು ಅಷ್ಟೇ ಯತಚಿತ್ತರಾಗಿ, ಅಂದರೆ ಇದು ನನಗೇ ಹೇಳ್ತಾ ಇದ್ದಾರೆ, ಬೇರೆ ಯಾರಿಗೂ ಅಲ್ಲ ಅಂತ ತಿಳ್ಕೊಬೇಕು. ಏನು, ಎಲ್ಲರಿಗೂ ಗುಂಪಿನಲ್ಲಿ ಎಲ್ರಿಗೇನೋ ಉಪದೇಶ ಮಾಡಿಬಿಟ್ಟು ಅಂತ ತಿಳ್ಕೊಳ್ದಿರ, ನನಗೆ ಹೇಳ್ತಾ ಇದ್ದಾರೆ ಏನೋ ಒಂದು ವಿಷಯ ಅಂತ ಭಾವಿಸಿದಾಗ ಅದು ನಿಜವಾದ ಗೀತೆ ಪ್ರಕಟವಾಗುತ್ತೆ. ಗೀತೆಯ ಸರ್ವಪ್ರಥಮ ನಿಯಮ ಏನು? ಒಬ್ಬರೇ ಕೇಳಬೇಕು ಅಂತ, ಒಬ್ಬರಾಗಿದ್ದು ಕೇಳಬೇಕು. ಜ್ಞಾನದ ಲಕ್ಷಣ ಏನಂದರೆ ಗುಂಪಿನಲ್ಲೂ ಒಬ್ಬನಾಗಿ ಕಾಣಿಸ್ತದೆ. ನಾನೊಬ್ಬನೇ ಇದ್ದೀನಿ ಅನ್ನೋ ಭಾವನೆ ಬರ್ತದೆ. ಅಜ್ಞಾನದ ಲಕ್ಷಣ ಏನಂತಂದರೆ ನಾವು ಒಬ್ಬನೇ ಕೂತಿದ್ದಾಗಲೂ ಎಲ್ಲೋ ಗುಂಪಿನಲ್ಲಿ ಕೂತಿದ್ದಂಗೆ ಅನಿಸುತ್ತೆ. ಭ್ರಮೆ ಮನಸ್ಸಿಗೆ. ಮನಸ್ಸು ತುಂಬ ಬೇಕಾದಷ್ಟು ಯೋಚನೆಗಳಿದ್ಬಿಟ್ರೆ ಒಬ್ಬರೇ ಇದ್ದರೂ ಕೂಡ ಏನೋ ಗೊಂದಲ, ಎಲ್ಲೋ ಯುದ್ಧರಂಗದಲ್ಲಿ ಇದ್ದಂಗೆ ಅನಿಸುತ್ತೆ. ಅರ್ಜುನ ಶಬ್ದಕ್ಕೆ ಅರ್ಥವೇ ಇದು. ಏನು? ಯಾರಿಗೆ ಜ್ಞಾನದ ಪಿಪಾಸೆ ಇದೆ, ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ. ನೋಡಿ, ನಾವು ಸಮೂಹದಲ್ಲಿದ್ದಾಗ ಏನಾಗುತ್ತೆ ನಮಗೆ ಅಂದರೆ ಸಂಕೋಚ ಬಂದ್ಬಿಡುತ್ತೆ. ಸಂಕೋಚದಿಂದ ಮನಸ್ಸಿನಲ್ಲಿರೋ ಪ್ರಶ್ನೆಗಳೇನಾದರೂ ಬಂದ್ರೂ, ವಿಚಾರ ಇದ್ರೂ ಎಲ್ಲ ಸುಮ್ಮನೆ ಇಟ್ಕೊಂಡು ನಮಗೇನಾಗಬೇಕಪ್ಪ ಅಂತ ಸುಮ್ಮನೆ ಮನಸ್ಸಿಗೆ ಇಟ್ಕೊಂಡು ಕೂತಿರ್ತೀವಿ. ಹೌದಲ್ಲ? ಹಾಗೆ ಒಬ್ಬರೊಬ್ಬರೇ ಸಿಕ್ಕಾಗ ಎಲ್ಲ ಪ್ರಶ್ನೆಗಳು ಮಾತಾಡ್ತೀವಿ. ಸಂಕೋಚ ಬಿಟ್ಟು ಪ್ರಶ್ನೆಗಳನ್ನ ಕೇಳ್ತೀವಿ. ಅಹಂಕಾರ ವಿಲೀನವಾಗ್ತದೆ. ಸಮೂಹ ಅಂದರೆ ಅಹಂಕಾರ, ಕೈವಲ್ಯ ಅಂದರೆ ಅಹಂಕಾರ ವಿಹೀನ. ಕೈವಲ್ಯ ಅಂದರೆ ಒಬ್ಬರೇ ಇರೋದು ಅಂತ. ಮುಂದಿನ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಅರ್ಜುನನಿಗೆ ಈಗಾಗಲೇ ಭ್ರಮೆ ಆಯಿತು. ಏನಪ್ಪ ಕೃಷ್ಣ, ಒಂದು ಸಲ
ಜ್ಞಾನ ಒಳ್ಳೇದು ಅಂತ್ಯ, ಇನ್ನೊಂದ್ಸಲ ಯೋಗ ಕರ್ಮಯೋಗ ಒಳ್ಳೇದು ಅಂತ್ಯ. ನನ್ನ ತಲೆ ಭ್ರಮೆ ಹಿಡಿಸ್ಬಿಟ್ಟಿದೆ, ಮೊದಲೇ ನನ್ನ ತಲೆ ಕೆಟ್ಟಿದೆ. ನೀನು ಕ್ಷಣಕ್ಕೊಂದು ಮಾತಂತೀಯಲ್ಲ, ನಿಶ್ಚಯವಾಗಿ ಒಂದನ್ನು ಹೇಳು ಅಂತ. ಈಗ ಸಂಶಯ ಪಡ್ತಾ ಇಲ್ಲ, ಆದರೆ ನಿಶ್ಚಯವಾಗಿ ಒಂದು ವಿಚಾರವನ್ನು ಕೇಳ್ತಾ ಇದೆ. ನಿಶ್ಚಯವಾಗಿ ಯಾವುದು ಅಂತ ನನಗೆ ಹೇಳು. ನಮ್ಮ ಮನಸ್ಸು ಭ್ರಮೆಯಲ್ಲಿದ್ದಾಗ ನಾವೇನೇ ನಿಶ್ಚಯ ಮಾಡಿದ್ರೂ ಅದು ಸರಿ ಅಂತ ಅನಿಸೋದಿಲ್ಲ ನಮಗೆ, ಹೌದಾ? ಅದಕ್ಕೆ ಬೇರೆಯವ್ರನ್ನ ನಾವು ಸಲಹೆ ಕೇಳ್ತೀವಿ. ಎಷ್ಟೋ ಸಲ ನಾವೇನು ಮಾಡ್ತೀವಿ, ಬೇರೆಯವ್ರನ್ನ ಸಲಹೆ ಕೇಳಿದ್ರು ಅವ್ರು ಕೊಡೋ ಸಲಹೆ ತೊಗೊಳ್ಳೋದೇ ಇಲ್ಲ. ಅವ್ರು ಕೊಡೋರು ಸಲಹೆ ಕೊಡ್ತಾ ಇರ್ತಾರೆ, ತಗೊಳ್ಳೋರು ತಗೊಳ್ಳೋದೇ ಇಲ್ಲ. ಅದೇನು ಅಂತ ಆಕಾಶದಲ್ಲಿ ತೇಲಾಡ್ತದೆ, ಅನಾಥ ಸಲಹೆಗಳು, ಯಾರಿಗೂ ಬೇಡದ ಆಡ್ತಕ್ಕಂಥ ಸಲಹೆಗಳು. ಯಾಕೆ ನಾವು ತಿಳ್ಕೊಂಡಿದ್ದೀವಿ ಅನ್ಕೋತೀವಿ, ತಿಳ್ಕೊಳ್ದಿರಾನೆ ಕೇಳಿ 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 ನಮಗೇನಾಗ್ಬಿಟ್ಟಿದೆ, ಹಿಂಗೆಲ್ಲ ಗೊತ್ತಿದೆ ಅಂತ ಅಂತಕ್ಕಂಥ ಭಾವನೆ ಮನಸ್ಸಿಗೆ ಬಂದ್ಬಿಡುತ್ತೆ ಎಷ್ಟೋ ಸಲ. ಸಂಶಯ ನಿವಾರಣೆ ಪ್ರಾಣದ ಹೆಚ್ಚಳದಿಂದ ಆಗತ್ತೆ ಅಂತ ನೆನ್ನೆ ಹೇಳೋದು, ಹೌದಲ್ಲ? ಸಂಶಯ ಬಂತು ಅಂದರೆ ಪ್ರಾಣವನ್ನು ಹೆಚ್ಚಿಸ್ಕೊಳ್ಳಿ. ಆದರೆ ನಮಗೆ ಸಲಹೆ ಬೇಕಾಗದ್ರೆ ಏನು ಮಾಡೋದು? ಸಲಹೆ ಕೇಳ್ತೀವಿ. ಸಲಹೆ ಕೇಳಿದಾಗ ಎಷ್ಟೋ ಸಲ ನಾವು ಆ ಸಲಹೆಯನ್ನು ಕೇಳಿಸ್ಕೊಳ್ಳೋದಿಲ್ಲ. ಒಂದು ಕಡೆಯಿಂದ ಕೇಳಿಸ್ಕೊಂಡು ಇನ್ನೊಂದು ಕಡೆ ಬಿಟ್ಬಿಡ್ತೀವಿ. ನಮ್ಮ ಮನಸ್ಸಿಗೆ ಏನು ಬರ್ತದೋ ಅದೇ ಮಾಡ್ತೀವಿ. ಕೆಲವು ಸಲ ಮನಸ್ಸಿಗೆ ಏನು ಬರ್ತದೋ ಅದನ್ನೂ ಮಾಡೋದಿಲ್ಲ, ಏನೋ ಆಗ ಹೋಗುತ್ತೆ. ಆಮೇಲೆ ಅಯ್ಯೋ ಯಾಕೆ ಹಿಂಗಾಯ್ತು, ನಾನು ಇದು ಬೇಕಾಗ್ತಿರ್ಲಿಲ್ವಲ್ಲ, ನಾನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿರ್ಲಿಲ್ವಲ್ಲ ಅಂತ ಅನ್ಕೋತೀವಿ, ಹೌದಾ? ಆ ಥರ ಅನಿಸಿದ್ಯಾ? ನೀವು ನೆನೆಸಿದ ಹಾಗೆ ಯಾವಾಗಲೂ ನಡೆದಿದೆಯಾ ಕೆಲಸ? ಇಲ್ಲ. ಅದು ಹೇಗಾಗ್ತದೋ ಹಂಗೆ ಆಗ್ತದೆ. ನಿಶ್ಚಯವಾಗಿ ನೀನೊಂದು ಮಾತನ್ನು ಹೇಳು ನನಗೆ, ನಾನು ಈ ಕರ್ಮ ಮಾಡಬೇಕು ಅಥವಾ ಸನ್ಯಾಸ ತಗೋಬೇಕು ಅಂತ ಅರ್ಜುನ ಕೇಳ್ತಾನೆ. ಅಂದರೆ ಅರ್ಜುನ ಸನ್ಯಾಸ ತಗೊಳಕ್ಕೆ ಪೂರ್ಣ ಸಿದ್ಧವಾಗಿದ್ದ, ಎಲ್ಲ ಬಿಟ್ಬಿಟ್ಟು ಹೋಗ್ತಾನೆ. ಯಾಕಪ್ಪ ಈ ಯುದ್ಧ, ದುರ್ಯೋಧನ ಎಲ್ಲ ಮಾಡ್ಕೊಳ್ಳಿ, ಅವ್ನಿಗೇನು ಬೇಕೋ, ನಾನು ನನ್ನ ಪಾಡಿಗೆ ಹೋಗಿ ಎಲ್ಲ ಒಂದು ಕಡೆ ಇರ್ತೀನಿ, ಹಿಮಾಲಯದಲ್ಲಿ ತಪಸ್ ಮಾಡ್ತೀನಿ, ಕಂದ ಮೂಲಗಳನ್ನ ತಿನ್ಕೊಂಡು ಹೆಂಗೋ ಜೀವನ ಸಲ್ಲಿಸ್ಕೋತೀನಿ, ಹೆಂಗಾದರೂ ಮಾಡ್ಬೋದು. ಪೃಥ್ವಿ ಇಷ್ಟು ದೊಡ್ಡದಾಗಿದೆಯಲ್ಲ, ಯಾಕೆ ಹೊಡೆದಾಡಬೇಕು, ಇವ್ರನ್ನೆಲ್ಲ ನಾನು ಇದು ಮಾಡಬೇಕಲ್ಲ, ಯುದ್ಧದಲ್ಲಿ ಎದುರಿಸ್ಬೇಕಲ್ಲ ಅಂತ ಅಂದ್ಕೊಳ್ತಿದ್ದೆ. ಅದಕ್ಕೆ ಸನ್ಯಾಸ ತಗೊಳ್ತಕ್ಕಂಥ ಮನಸ್ಸು ಅರ್ಜುನನಿಗೆ ಈಗಾಗಲೇ ಇತ್ತು. ಆದ್ದರಿಂದ ಇವಾಗ ಕರ್ಮಯೋಗಕ್ಕೆ ಹೇಳಿದ ತಕ್ಷಣ ಮನಸ್ಸಿಗೆ ಹೋಗ್ತಾ ಇಲ್ವಲ್ಲ ಕೆಲಸ ಮಾಡಬೇಕು ಅಂತ. ಅರ್ಜುನನಿಗೆ ಮತ್ತೆ ಕೇಳ್ತಾನೆ, ಯಾಕೆ ನೀನು ನಿಜವಾಗ್ಲೂ ಒಂದು ಹೇಳು, ಸನ್ಯಾಸ ದೊಡ್ಡದೋ ಕರ್ಮ ದೊಡ್ಡದೋ? ಅದಕ್ಕೆ ಕೃಷ್ಣ ತಕ್ಷಣ ಹೇಳ್ತಾನೆ, ಸನ್ಯಾಸ ಅಂದರೆ ನೀನು ಏನು ಅಂದ್ಕೊಂಡೆ? ಸುಮ್ಮನೆ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಳ್ಳೋ ಸನ್ಯಾಸನ? ಹಾಗಂದು ನೀನು ತಿಳ್ಕೊಂಡಿದ್ರೆ ತಪ್ಪು. ಯಾರ ಮನಸ್ಸಿನಲ್ಲಿ ಯಾವ ದ್ವೇಷವೂ ಇಲ್ಲವೋ, ಯಾವ ಅಪೇಕ್ಷೆಯೂ ಇಲ್ಲವೋ ಅವರೇ ಸನ್ಯಾಸಿಗಳು. ಸುಮ್ಮನೆ ಅಡ್ಪಲ್ಕಿನಲ್ಲಿ ಕೂತ್ಕೊಂಡು ಉತ್ಸವ ಮಾಡಿಸ್ಕೊಂಡವರು ಸನ್ಯಾಸಿಗಳಾಗೋದಿಲ್ಲ. ಈಗಾಗಲೇ ನೋಡ್ತಾ ಇದ್ದೀರಾ, ಏನು ಕೋರ್ಟು ಕೇಸು ಎಲ್ಲ ನಡೀತಾ ಇದೆ ಅಂತ ಇಬ್ಬರು ಸನ್ಯಾಸಿಗಳು ಹೊಡೆದಾಡ್ತಿ, ಏನು ಗುರು ಶಿಷ್ಯರು. ನಮಗೆ ಹೇಳಿದ ತಕ್ಷಣ ಆಶ್ಚರ್ಯವಾಯ್ತಾರೆ. ಗುರುಗಳು ಹಂಗೇನಾದ್ರು ಶಿಷ್ಯ ಯಾರಾದರೂ ಆ ಥರ ಮಾಡಿಕೊಂಡ್ರೆ, ಗುರುಗಳು ಆ ಥರ ಏನಾದರೂ ಮಾಡಿಕೊಂಡ್ರೆ, ನಿನಗೆ ಕೊಡಲ್ಲ ಗದ್ದಿ ಅಂತಂದರೆ, ಓ ತುಂಬ ಸಂತೋಷ ಸ್ವಾಮಿ, ನಾವು ಹೋಗ್ತೀನಿ ಅಂತ ಹೋಗ್ಬೇಕಾಯ್ತಾ ನಿಜವಾದ ಸನ್ಯಾಸಿ. ಮನಸ್ಸು ತುಂಬ ಆಸೆ, ದರ್ಬಾರ್ ಮಾಡಬೇಕು, ಎಲ್ಲರ ಮೇಲೂ ಅಧಿಕಾರ ನಡೆಸಬೇಕು. ಅಧಿಕಾರ ನಡೆಸ್ತಕ್ಕಂಥ ಆಸೆ ಇದ್ದವ್ರು ಸನ್ಯಾಸಿಗಳಾಗಕ್ಕೆ ಸಾಧ್ಯನಾ? ಸುಧಾರಕರು ಯಾವಾಗಲೂ ನೋಡಿ ಶಾಸಕರಾಗಕ್ಕೆ ಸಾಧ್ಯವಿಲ್ಲ. ಸುಧಾರಕರು ಶಾಸಕರಾದರೆ ಸುಧಾರಣೆ ನಿಂತೋಗತ್ತೆ. ಶಾಸಕರಂತೂ ಸುಧಾರಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಶಾಸಕರು ಸುಧಾರಕ್ಕಾಗಕ್ಕಾಗಲ್ಲ, ಸುಧಾರಕರು ಶಾಸಕರಾಗಕ್ಕೆ ಸಾಧ್ಯ ಇಲ್ಲ. ಇವೆರಡು ಬೇರೆ ಬೇರೆ ವೃತ್ತಿ.
ಕರ್ಮ ಸನ್ಯಾಸ. ಯೋನ ದ್ವೇಷ್ಟಿ ನ ಕಾಂಕ್ಷತಿ. ಯಾರು ನಿಜವಾದ ಸನ್ಯಾಸಿ ಅಂದರೆ ಯಾರು ಯಾರನ್ನೂ ದ್ವೇಷ ಮಾಡಲ್ವೋ, ಎಲ್ಲರೂ ನಮ್ಮವರು ಅಂತ ಅನ್ಕೋತಾರೋ, ಮತ್ತು ಅವ್ರಿಗೆ ಬೇರೆ ಯಾವ ಬಯಕೆಯೂ ಇಲ್ಲ, ನಂದು ಯಾವುದೂ ಅಲ್ಲ, ನನಗೇನೂ ಬೇಕಿಲ್ಲ ಅಂತಕ್ಕಂಥದ್ದು. ನಾನು ಯಾರೂ ಅಲ್ಲ, ನಾನು ಯಾರು ಅಲ್ಲ, ನಾನು ಯಾರು? ನನ್ನ ಅಪ್ಪ, ನನ್ನ ತಂದೆ, ನನ್ನ ಮಗ, ನನ್ನ ತಾಯಿ, ನನ್ನ ಮಗಳು, ನನ್ನ ಸೊಸೆ, ನನ್ನ ಅಳಿಯ, ಈ ಥರ ನನ್ನ ಎಲ್ಲ ಸಂಬಂಧದಿಂದನೂ ನಿವೃತ್ತವಾಗಿ ಅಂತಂದರೆ ಇವೆಲ್ಲ ಸಂಬಂಧ ಹೊರಗಡೆ ಇರ್ತದೆ. ಅಂದರೆ ಮನಸ್ಸಿನಲ್ಲಿ ನಾನು ಯಾರೂ ಅಲ್ಲ ಅಂತಕ್ಕಂಥ ದೃಢವಾದ ನಿಶ್ಚಯ ಭಾವನೆ ಬಂದವರು ನನಗೇನೂ ಬೇಕಿಲ್ಲ, ನಾನು ಯಾರೂ ಅಲ್ಲ ಅಂತಂದಮೇಲೆ ನನಗೇನು ಬೇಕಿದೆ? ಮತ್ತು ಎಲ್ಲವೂ ನನ್ನದೇ, ನಾನು ಎಲ್ಲದರಲ್ಲೂ ಇದ್ದೀನಿ ಅಂತಕ್ಕಂಥ ಭಾವನೆ ಇದ್ದರೂ ಆಯಿತು. ಈ ಎಲ್ಲ ಇಡೀ ಪ್ರಪಂಚ ನನ್ನದು, ಎಲ್ಲರೂ ನನ್ನವರು, ಅಥವಾ ನಾನು ಯಾರೂ ಅಲ್ಲ, ನನಗೆ ಯಾವುದೂ ಇಲ್ಲ. ಆಗ ಮನಸ್ಸು ಸ್ಥಿತವಾಗಿದೆ. ಆ ಸ್ಥಿತವಾದ ತೃಪ್ತವಾದ ಆನಂದದಿಂದ ತುಂಬಿರ್ತಕ್ಕಂಥ ಮನಸ್ಸಿಗೆ ಸನ್ಯಸ್ತ ಮನಸ್ಸು ಅಂತ. ಸನ್ಯಾಸ, ನ್ಯಾಸ ಅಂದರೆ ಗೊತ್ತಲ್ಲ, ವ್ಯಾಸ ಅಂತ ಕೇಳಿದ್ದೀರಾ, ವೃತ್ತ. ಸನ್ಯಾಸ ಸರಿಯಾಗಿ ಕೇಂದ್ರದಲ್ಲಿ ಕೂತಿರೋದಕ್ಕೆ ಸನ್ಯಾಸ ಅಂತೀವಿ. ಸರಿಯಾಗಿ ನಾವು ನಮ್ಮ ಕೇಂದ್ರದಲ್ಲಿ ಕೂತ್ಕೊಂಡ್ಬಿಟ್ಟಾಗ ಅದಕ್ಕೆ ಸನ್ಯಾಸ ಅಂತ ಹೇಳೋದು. ಪ್ರತಿಯೊಬ್ಬರ ಜೀವನದಲ್ಲಿ ಸಲಹೆಗಳಿಗೆ ತಮ್ಮದೇ ಆದ ಮಹತ್ವವಿರುತ್ತದೆ. ಇನ್ನೊಬ್ಬರ ಸಲಹೆ ಪಡೆದು ಅದರಂತೆ ನಡೆದ್ರೆ ಬದುಕಿನಲ್ಲಿ ಯಶಸ್ಸು ಕಾಣಬಹುದು ಅಂತ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಂದ ತಿಳಿದುಕೊಂಡಿದ್ದೇವೆ. ಹೀಗೆಯೇ ಜೀವನದ ಪ್ರತಿ ಹಂತದಲ್ಲೂ ಸೂಕ್ತ ಸಲಹೆ, ಮಾರ್ಗದರ್ಶನ ನೀಡಲು ಇನ್ಮುಂದೆ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ನಿಮ್ಮ ಜೊತೆ ಇರಲಿದ್ದಾರೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರವಾಗುವ ಆನಂದಯಾನ ಕಾರ್ಯಕ್ರಮ ತಪ್ಪದೇ ವೀಕ್ಷಿಸಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ. ನಮಸ್ಕಾರ.